ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೆ ಕಾದಂಬರಿಯನ್ನು ಮುಂದುವರಿಸೋಣ. ವೆಂಕಟರಮಣ, ಹಿಲ್ಡ ಇವ್ರ ಜೊತೆಗೆ ಕಾಳಿಂಗ ಇವನು ಸೇರಿಕೊಂಡು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಮಾಂಸಾಹಾರ, ಪ್ರಾಣಿ ಹಿಂಸೆ ಮತ್ತು ಅವರವರ ನಂಬಿಕೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆದಾಗ ವೆಂಕಟರಮಣನಿಗೂ ಕೂಡ ಮನಸ್ಸಿಗೆ ಸ್ವಲ್ಪ ಹಿತ ಅನಿಸುತ್ತೆ. ಯಾಕೆಂದರೆ ಇಲ್ಲಿವರೆಗೂ ಅವನ ಜೊತೆ ಯಾರೂ ಇಷ್ಟೊಂದು ತರ್ಕವಾಗಲಿ ಚರ್ಚೆ ಆಗಲಿ ಮಾಡಿರೋದಿಲ್ಲ. ಆದರೆ ಆ ಚರ್ಚೆಯಲ್ಲಿ ನಡೆದಿದ್ದ ವಿಚಾರಗಳನ್ನು, ಇವನ ಅಭಿಪ್ರಾಯವನ್ನು ಆಕೆ ಒಪ್ಕೊಂಡ್ಲೋ ಇಲ್ವೋ ಅನ್ನೋ ಒಂದು ಕುತೂಹಲ ಕೂಡ ಅವನನ್ನು ಕಾಡ್ತಾ ಇರುತ್ತೆ. ಇನ್ನು ಮುಂದಕ್ಕೆ ಹೋಗೋಣ. ಒಂದು ದಿವಸ ಅವನು ಪೂಜೆ ಮಾಡ್ತಿದ್ದಾಗ ಹಿಲ್ಡ ಅಲ್ಲಿಗೆ ಬರ್ತಾಳೆ. ಹಿಂದೆ ಒಂದಿನ ಮಾಡಿದ ಹಾಗೇನೆ ಮಂಗಳಾರತಿ ತಗೊಂಡು ತೀರ್ಥ ಸ್ವೀಕರಿಸಿ ಪ್ರಸಾದಕ್ಕೆ ಎಲೆ ತಂದು ಕೊಡ್ತಾಳೆ. ವೆಂಕಟರಮಣ ಎಲೆ ಮೇಲೆ ಗುಳುಪೌಟೆ ಹಾಕ್ತಾನೆ. ಹಾಕಿದ್ಮೇಲೆ ನೀವ್ಯಾಕೆ ಇಲ್ಲೇ ತಿನ್ನೋದಿಲ್ಲ ಅಂತ ಕೇಳ್ತಾಳೆ. ಪ್ರಸಾದ ರೂಪವಾಗಿ ಒಂದು ಹಿಡಿ ದಿನ ತಿಂತೀನಿ ಅಂತ ಇವನು ಹೇಳ್ತಾನೆ. ಹಾಗಲ್ಲ, ನನಗೆ ಕೊಟ್ಟಷ್ಟನ್ನೇ ನೀವು ತಗೊಳ್ಳಿ, ನಿಮಗೆ ಇನ್ನೊಂದು ಎಲೆ ತರ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಇನ್ನೊಂದು ಎಲೆಯನ್ನು ಕುಯ್ಕೊಂಡು ಬರ್ತಾಳೆ. ಅವನು ಅದ್ರ ತುಂಬ ಹಾಕ್ಕೊಂಡು ಜಗಲಿ ಮೇಲೆ ಕೂತ್ಕೊತಾನೆ. ಒಂದ್ಸಲ ಬಾಯಿಗೆ ಹಾಕ್ಕೊಂಡ್ಮೇಲೆ ಅವಳು ಕೇಳ್ತಾಳೆ, ಇದ್ರ ಹೆಸರೇನು, ಹೇಗೆ ಮಾಡ್ತಾರೆ ಅಂತ. ಇದು ಗುಳ್ಪಾವಟೆ ಅಂತ. ರವೆ, ಬೆಲ್ಲ, ತುಪ್ಪ, ದ್ರಾಕ್ಷಿ, ಏಲಕ್ಕಿ ಹಾಕ್ತಾರೆ. ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ತುಂಬ ಚೆನ್ನಾಗಿದೆ. ನಾನು ಹಿಂದೆನೇ ಒಂದ್ಸಲ ನಿಮ್ಗೆ ಹೇಳಿದ್ದೆ, ನಿಮ್ಮ ಮನೆಯವರನ್ನು ನಮ್ಮನೆ ಕರ್ಕೊಂಡು ಬನ್ನಿ ಅಂತ. ನೀವು ಹಾಗೆ ಮಾಡಲಿಲ್ಲ. ಹಾಗೇನೆ ನನ್ನನ್ನು ಕೂಡ ನಿಮ್ಮನೆಗೆ ನೀವು ಕರೀಲಿಲ್ಲ. ಇಂತಹ ತಿಂಡಿಗಳನ್ನ ನಾನು ಕಲಿಯೋದಾದ್ರೂ ಹೇಗೆ, ಮಾಡೋದಾದ್ರೂ ಹೇಗೆ ಅಂತ ಆಕೆ ಕೇಳ್ತಾಳೆ. ಜಮಾಲನ ಹೆಂಡತಿ ಹೇಳ್ಕೊಡಲ್ವಾ ಇವೆಲ್ಲ ಅಂತ ವೆಂಕಟರಮಣ ಹೇಳಿದಾಗ, ಇದು ಸಿಟ್ಟಿನ ಮಾತು. ಇಂತಹ ಅಡುಗೆಗಳು ಅವಳಿಗೆ ಬರಲ್ಲ ಅಂತ ನಿಮಗೂ ಗೊತ್ತು. ನನ್ನನ್ನು ರೇಗಿಸ್ಬೇಕು ಅಂತಲೇ ನೀವು ಹೀಗೆ ಮಾತಾಡ್ತಾ ಇದ್ದೀರಾ. ಆಗಲಿ, ಒಂದು ವಿಷಯ ನೋಡಿ, ನಾನು ಅಮೇರಿಕಾದವಳು. ಒಬ್ರನ್ನೊಬ್ರು ರೇಗಿಸ್ಕೊಂಡು ತುಂಬ ಸಂತೋಷವಾಗಿರೋದು, ತಮಾಷೆಯಾಗಿರೋದು ನಮ್ಮ ಜೀವನ ಕ್ರಮ. ಆದರೆ ಇಲ್ಲಿಗೆ ಬಂದ ಇಷ್ಟು ದಿನ ನನ್ನ ಕೈಲಿ ಮಾತಾಡೋರೇನೆ ಯಾರೂ ಇರಲಿಲ್ಲ. ಸ್ನೇಹಿತರು ಅನ್ನಿಸ್ಕೊಳ್ಳೋ ನೀವು ಕೋಪ ಮಾಡಿಕೊಂಡು ದೂರನೇ ಇದ್ರಿ. ಇದೇ ಮೊದಲನೇ ಸಲನೇ ನೀವು ನನ್ನನ್ನು ರೇಗಿಸೋ ಮಾತಾಡ್ತಾ ಇರೋದು, ನೆನಪಿರ್ಲಿ ಅಂತ ಹೇಳ್ತಾಳೆ. ಆದರೆ ನನ್ನನ್ನು ನಿಮ್ಮನ್ನು ರೇಗಿಸಕ್ಕೆ ಹಾಗೆ ಹೇಳ್ತಾ ಇಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ಹೌದಾ, ಹಾಗಾದರೆ ಕೋಪದಿಂದ ಮಾತಾಡಿದ್ರ? ಕೋಪ ಅಲ್ಲದೆ ನಿಮ್ಮಿಂದ ಸ್ನೇಹ ನಿರೀಕ್ಷೆ ಮಾಡೋ ಅರ್ಹತೆ ನನಗಿಲ್ವಾ ಅಂತ ಪ್ರಶ್ನಿಸೋ ಕಣ್ಣುಗಳಿಂದ ಇವನನ್ನು ನೋಡ್ತಾಳೆ. ಅಷ್ಟರಲ್ಲಿ ಅವಳು ಎಲೆಯಲ್ಲಿದ್ದು ಮುಗಿದು ಹೋಗಿರುತ್ತೆ. ಅದನ್ನು ಕಂಡ ವೆಂಕಟರಮಣ, ಇನ್ನಷ್ಟು ಹಾಕ್ಲಾ ಅಂತ ಕೇಳ್ತಾನೆ. ಹಾಕಿದ್ರೆ ತಿಂತೀನಿ, ಆದರೆ ನಿಮ್ಮ ಮನೆಗೆ ತಗೊಂಡು ಹೋಗೋಕ್ಕೆ ಏನು ಉಳಿಯೋಲ್ಲ ಅಲ್ವಾ ಅಂತ ಆಕೆ ಹೇಳ್ತಾಳೆ. ಭಕ್ತರಿಗೆ ಕೊಡ್ಲಿಕ್ಕೋಸ್ಕರನೇ ನಾನು ಇದನ್ನ ವಿನಿಯೋಗಿಸೋಕ್ಕೆ ಅಂತಲೇ ತರ್ತೀನಿ. ಮನೆಗೆ ಉಳಿಸ್ಕೊಂಡು ತಗೊಂಡು ಹೋಗೋಕ್ಕೆ ಅಂತ ನಾನು ತರೋದಲ್ಲ. ಪೂಜೆ ಕಾಲದಲ್ಲಿ ಪೂಜೆ ಮಾಡ್ತೀನಿ, ಬಂದ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ವಿನಿಯೋಗಿಸ್ತೀನಿ. ಪ್ರಸಾದ ರೂಪದಲ್ಲಿ ಒಂದು ಹಿಡಿ ತಗೊಂಡು ಹೋದ್ರೂ ಸಾಕು ನನಗೆ ಅಂತ ಹೇಳಿಬಿಟ್ಟು ಕೈ ತೊಳ್ಕೊಂಡು ಅವಳು ಎಲೆ ತುಂಬ ಮತ್ತೆ ಹಾಕ್ತಾನೆ. ಆಗ ನೆನಪಾಗಿ ಕೇಳ್ತಾನೆ, ಕಾಳಿಂಗ ಎಲ್ಲಿ, ಒಬ್ಬರೇ ಬಂದಿದ್ದೀರಲ್ಲ ಅಂದಾಗ, ಜಿಲ್ಲೆಗೆ ಹೋಗಿದ್ದಾರೆ, ರೈಲ್ವೆ ಸ್ಟೇಷನ್ಗೆ ಹಾಲು ಕರೆಯೋ ಯಂತ್ರದ ಪಾರ್ಸಲ್ ಬಂದಿದೆ, ಬಿಡಿಸ್ಕೊಂಡು ಬರಬೇಕಾಗಿತ್ತು ಅಂತ ಹೇಳ್ತಾಳಾಕೆ. ಹಾಲು ಕರೆಯೋಕೆ ಯಂತ್ರನಾ ಅಂತ ವೆಂಕಟರಮಣ ಕೇಳಿದಾಗ, ಯಾಕೆ ನಿಮ್ಗೆ ಆಶ್ಚರ್ಯನಾ? ನಾವು ಅಮೇರಿಕಾದಲ್ಲಿ ಕೈಯಿಂದ ಹಾಲು ಕರೆಯೋದಿಲ್ಲ. ಯಂತ್ರದಲ್ಲಿ ಕರೆದ್ರೆ ಹಸುಗೂ ಸುಖ, ನಮಗೂ ಕಷ್ಟ ಇರೋದಿಲ್ಲ. ಅಲ್ಲದೆ ಅದು ತುಂಬ ಶುಚಿಯಾದ ವಿಧಾನ. ಬಂದ ಮೇಲೆ ನೀವೇ ನೋಡುವಿರಂತೆ ಅಂತ ಅಂತಾಳೆ. ಅವಳಿಗೆ ಹಾಕಿದ ಮೇಲೇನು ಇನ್ನೂ ಸಾಕಷ್ಟು ಗುಳ್ಪಾಪಟೆ ಉಳ್ಕೊಳ್ಳುತ್ತೆ. ನಿಮ್ಮ ಮಗುಗೂ ತಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವನೇ ಮತ್ತೊಂದು ಎಲೆಯನ್ನು ಕಿತ್ತು ತಂದು ಅದಕ್ಕೆ ಹಾಕ್ಕೊಡ್ತಾನೆ. ತುಂಬ ಥ್ಯಾಂಕ್ಸ್. ನೀವು ಇಲ್ಲಿಗೆ ಬಂದಾಗೆಲ್ಲ ನಮಗೆ ತಿಂಡಿ ಕೊಡ್ತೀರಾ, ಆದರೆ ನೀವು ನಮ್ಮಲ್ಲಿ ಒಂದು ದಿನವೂ ಒಂದು ಹನಿ ನೀರು ಕೂಡ ತಗೊಳ್ಳಲ್ಲ. ಈ ಜಾತಿ ಪದ್ಧತಿ ತುಂಬ ಕೆಟ್ಟದ್ದಲ್ವಾ ಅಂತ ಹೇಳ್ತಾಳೆ. ನಾನು ನಿಮಗೆ ತಿಂಡಿ ಏನು ತಂದುಕೊಟ್ಟಿಲ್ಲ. ಪೂಜೆ ಹೊತ್ತಿಗೆ ನೀವಲ್ದೆ ಭಕ್ತರು ಯಾರು ಬಂದರೂ ಕೊಡ್ತೀನಿ. ಇವತ್ತು ಯಾರೂ ಇಲ್ಲ, ಹಾಗಾಗಿ ನಿಮಗೆ ಜಾಸ್ತಿ ಕೊಟ್ಟಿದ್ದೀನಿ ಅಷ್ಟೇ. ಇನ್ನು ಜಾತಿ ಪದ್ಧತಿದು ಬೇರೆ ಮಾತು ಅಂತ ವೆಂಕಟರಮಣ ಹೇಳ್ತಾನೆ. ನೀವು ವಿದ್ಯಾವಂತರು, ದರ್ಶನಶಾಸ್ತ್ರವನ್ನು ಓದಿರೋರು, ಈ ಜಾತಿ ಪದ್ಧತಿನ ಯಾಕೆ ನಂಬ್ತಾ ಇದ್ದೀರಾ ಅಂತ ಹಿಲ್ಡ ಕೇಳ್ತಾಳೆ. ಹೌದು, ಮನುಷ್ಯನ ಸ್ವಭಾವದಲ್ಲೇನೆ ಜಾತಿ ಇದೆ ಅಂತ ವೆಂಕಟರಮಣ ಉತ್ತರಿಸ್ತಾನೆ. ಸ್ವಭಾವದ ಮಾತು ಹೋಗ್ಲಿ, ಹುಟ್ಟಿನಿಂದ ಅದನ್ನ ನಿರ್ಧರಿಸೋದು ತಪ್ಪಲ್ವೇ ಅಂತ ಆಕೆ ಹೇಳ್ತಾಳೆ. ತುಂಬಾ ದಿನದಿಂದ ಬಂದ ಸಂಪ್ರದಾಯಕ್ಕೆ
ಯಾರು ಏನು ಮಾಡೋಕ್ಕಾಗಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ನೋಡಿ, ಇಲ್ಲೇ ನನಗೂ ನಿಮಗೂ ವ್ಯತ್ಯಾಸ ಇರೋದು ಅಂತ ಒಮ್ಮೆ ಗಟ್ಟಿಯಾಗಿ ನಗುತ್ತಾಳೆ. ಹೇಳ್ತಾಳೆ, ಯಾವುದು ನಮ್ಮ ವಿಚಾರಕ್ಕೆ ಸರಿ ಬರಲ್ವೋ ಅದನ್ನು ನಾವು ಕಿತ್ತು ಹಾಕಿ ಮುಂದೆ ನಡೀತೀವಿ. ನೀವು ಬಹಳ ದಿನದಿಂದ ಬಂದದ್ದು ಅಂತ ಅದಕ್ಕೆ ಅಂಟ್ಕೊಂಡೇ ಇರ್ತೀರಿ. ಅದು ಹೋಗ್ಲಿ ಬಿಡಿ, ಇವತ್ತು ಭಾನುವಾರ, ನಿಮ್ಮ ಸ್ಕೂಲ್ಗೂ ರಜಾ ಇದೆ, ನಮ್ಮ ಮನೆಗೆ ಬನ್ನಿ. ಬೆಂದ ಪದಾರ್ಥ ಅಲ್ಲದೆ ಇದ್ರೂ ಹಾಲು ಹಣ್ಣು ಆದರೂ ತಗೊಳ್ಳಿ ನೀವಿವತ್ತು ಅಂತ ಹೇಳ್ತಾಳೆ. ಆದರೆ ನನ್ನ ಮನೆಗೆ ಹೋಗ್ಬೇಕಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ಮನೆ ಅಲ್ಲೇ ಇರುತ್ತೆ, ನೀವು ಬರಲೇಬೇಕು ಅಂತ ಹೇಳಿಬಿಟ್ಟು ಎದ್ದು ಅವಳು ಅವನ ಕೈ ಹಿಡಿದು ಎಳೀತಾಳೆ. ಒಬ್ಬ ಹೆಂಗಸು ಹೀಗೆ ತನ್ನ ಕೈ ಮುಟ್ಟದ್ರಿಂದ ವೆಂಕಟರಮಣಿಗೆ ಗಾಬರಿ ಆಗತ್ತೆ. ಅವನು ಮಡಿಯಲ್ಲಿರ್ತಾನೆ. ಮಡಿಯಲ್ಲಿನೇ ಮನೆಗೆ ಪ್ರಸಾದ ತಗೊಂಡು ಹೋದ್ಮೇಲೆ ಅದನ್ನ ತಿಂದ ಮೇಲೇನೆ ಅವನ ತಾಯಿ ಊಟ ಮಾಡ್ತಾ ಇರ್ತಾರೆ. ಈಗ ಅವನಿಗೆ ಮೈಲ್ಗೆ ಆಯಿತು. ಅಷ್ಟರಲ್ಲಿ ಹಿಲ್ಡಾ ಹೇಳ್ತಾಳೆ, ಕ್ಷಮಿಸಿ, ಗಂಡಸನ್ನ ಹೆಂಗಸು, ಹೆಂಗಸನ್ನ ಗಂಡಸು ಮುಟ್ಟಿದ್ರೆ ಈ ದೇಶದಲ್ಲಿ ತಪ್ಪು ತಿಳ್ಕೊಳ್ತಾರೆ. ನಮ್ಮಲ್ಲಿ ಹಾಗಲ್ಲ. ಅಲ್ಲದೆ ನೀವು ಮಡಿಯಲ್ಲಿ ಇದ್ದೀರಿ ಅಂತ ಕಾಣುತ್ತೆ, ನನಗೆ ಮರೆತು ಹೋಯ್ತು. ಹೋಗ್ಲಿ, ಈಗ ಮನೆಗೆ ಬನ್ನಿ ಅಂತ ಕರೀತಾಳೆ. ವೆಂಕಟರಮಣ ಒಂದು ಯೋಜನೆ ಹಾಕ್ಕೊಂತಾನೆ. ಒಳಗಿದ್ದ ಪ್ರಸಾದವನ್ನ ಹಾಗೆ ಬಿಟ್ಟು ದೇವಸ್ಥಾನದ ಬಾಗಿಲಿಗೆ ಬೀಗ ಹಾಕಿ ಅವಳ ಜೊತೆಗೆ ಹೊರಡ್ತಾನೆ. ಇಬ್ರು ಕಲ್ಯಾಣಿ ಹತ್ತಿರದಿಂದಲೇ ಇಳಿತಾರೆ. ಕಲ್ಯಾಣಿಯ ಪಂಪಿಗೆ ಜೋಡಿಸಿದ ಡೀಸೆಲ್ ಯಂತ್ರವನ್ನ ತೆಗೆದು ಈಗ ವಿದ್ಯುತ್ ಮೋಟಾರನ್ನ ಹಾಕಿರ್ತಾರೆ. ಅದು ಗದ್ದಲ ಮಾಡದೆ ಬರೀ ಬೈ ಅನ್ನುವಷ್ಟು ಶಬ್ದವನ್ನು ಮಾತ್ರ ಬಿಟ್ಕೊಂಡು ನೀರನ್ನು ಎತ್ತುತ್ತಾ ಇರುತ್ತೆ. ಇನ್ನೇನು ಒಂದು ವಾರದಲ್ಲಿ ಕೊಯ್ಲಿಗೆ ಬಂದಿದ್ದ ಹೊಗೆ ಸೊಪ್ಪಿನ ಕಟುವಾದ ಘಾಟು ಮೂಗಿಗೆ ಖಾರ ಅನ್ಸಿದ್ರು ಕೂಡ ಏನೋ ಒಂದು ರೀತಿಯ ಸೆಳೆತ ಅದರಲ್ಲಿ ಇರುತ್ತೆ. ವೆಂಕಟರಮಣನ ಮುಂದೆ ಮುಂದೆ ನಡೀತಿದ್ದಂತಹ ಹಿಲ್ಡಾ ಹೇಳ್ತಾಳೆ, ಇನ್ನೊಂದು ವಾರದಲ್ಲಿ ಇದನ್ನ ಕೊಯ್ದು ಬಿಡ್ಬೇಕು, ಇಲ್ಲಾಂದ್ರೆ ನಷ್ಟ ಆಗತ್ತೆ ಅಂತ ಹೇಳ್ತಾಳೆ. ಹಿಲ್ಡಾ ವಾಸ ಮಾಡ್ತಿದ್ದ ಮನೆಗೆ ಬೀಗ ಹಾಕಿರುತ್ತೆ. ಮಗು ಎತ್ಕೊಂಡು ಜಮಾಲ್ ತಾಯಿಯ ದೊಡ್ಡಿಗೆ ಹೋದ ಅಂತ ಹೇಳ್ಬಿಟ್ಟು ಅವನ ಹೆಂಡತಿ ಅಲ್ಲಿಗೆ ಬಂದು, ನಾನು ನಿಮ್ಗೆ ಕಾಯ್ತಾ ಇದ್ದೆ, ಬೆಟ್ಟದ ಕಡೆಗೆ ಹೋಗಿ ಒಂದಿಷ್ಟು ಪುಟ್ಲೆ ತರ್ತೀನಿ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ತಾಳೆ. ಹಿಲ್ಡಾ ಬಾಗಿಲು ತೆಗೆದ್ಮೇಲೆ ವೆಂಕಟರಮಣ ಒಳಗಡೆ ಹೋಗಿ ಮರದ ಕುರ್ಚಿ ಮೇಲೆ ಕೂತ್ಕೊಂತಾನೆ. ಅವಳು ನಗ್ತಾಳೆ, ನಿಮ್ಮ ಮಡಿ ಮುಗಿದು ಹೋಯ್ತಲ್ವಾ, ಸೋಫಾ ಮೇಲೆ ಬಂದು ಕೂಡಿ ಅಂತ ಹೇಳಿದ್ರು ಕೂಡ ಅವನು ಮರದ ಕುರ್ಚಿಯನ್ನು ಬಿಡೋದಿಲ್ಲ. ಒಳಗಡೆ ಹೋಗಿ ಒಂದು ಗಾಜಿನ ತಟ್ಟೆಯಲ್ಲಿ 4 ಬಾಳೆಹಣ್ಣು, 1 ಹಿಡಿ ಒಣದ್ರಾಕ್ಷಿ, ಗೇರು ಬೀಜಗಳನ್ನು ತಂದು ಅವನ ಮುಂದಿನ ಟೀಪಾಯಿ ಮೇಲೆ ಇಡ್ತಾಳೆ. ಅವಳು ಅವನ ಎದುರಿನ ಸೋಫಾದ ಮೇಲೆ ಆರಾಮಾಗಿ ಕೂತ್ಕೊಂತಾಳೆ. ತನಗೆ ಹಸಿವಿಲ್ಲ ಅಂತ ಅವನು ಹೇಳಿದ್ರು ಅದನ್ನ ತಿನ್ನೋಕೆ ಹಾಗೆ ಆಗ್ರಹ ಮಾಡ್ತಾಳೆ. ಒಂದು ಬಾಳೆ ಹಣ್ಣನ್ನ ಸುಲಿದು ಬಲಗೈಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಮುರ್ಕೊಂಡು ಅವನು ಬೆರಳಿನ ಮುಖಾಂತರ ಹಣ್ಣು ಬಾಯಿಗೆ ಸೋಕದ ಹಾಗೆ ಎತ್ತ ಹಾಕೊಳ್ಳೋದನ್ನ ನೋಡ್ತಾಳೆ. ಆಮೇಲೆ ಹೇಳ್ತಾಳೆ, ಅಲ್ಲ, ನಿಮ್ಮಂಥವ್ರು ಅಮೇರಿಕಕ್ಕೆ ಬಂದ್ರೆ ಹೇಗೆ ನಿಭಾಯಿಸ್ತೀರಾ? ಮಡಿ, ಹುಡಿ, ಆಚಾರ, ಶಾಕಾಹಾರದ ಈ ನಿಷ್ಠೆ ಇವುಗಳಿಗೆ ಅಲ್ಲಿ ತೊಂದರೆ ಆಗಲ್ವಾ ಅಂತಾಳೆ. ವೆಂಕಟರಮಣನು ನಗ್ತಾ ಹೇಳ್ತಾನೆ, ಮೊದಲನೇದಾಗಿ ನಾನು ಅಲ್ಲಿಗೆ ಹೋಗೋ ಸಂದರ್ಭನೇ ಬರೋದಿಲ್ಲ. ಹೋದ್ರೂ ಕೂಡ ಶುದ್ಧ ಶಾಕಾಹಾರಿಯಾಗಿ ಇದ್ದು ಬಂದವರು ಇದ್ದಾರೆ ಅಂತ ನಾನು ಕೇಳಿದ್ದೀನಿ. ಹಣ್ಣು, ಹಾಲು ಅಲ್ಲಿ ಬೇಕಾದಷ್ಟು ಸಿಕ್ಕತ್ತಂತೆ. ಅಕ್ಕಿ ಹಿಟ್ಟು, ತುಪ್ಪ ಎಲ್ಲ ಕಡೆನೂ ಸಿಕ್ಕತ್ತೆ. ಒಂದಿಷ್ಟು ಅಡುಗೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ತಾನೆ. ಹಾಗಾದ್ರೆ ನೀವು ಅಲ್ಲಿ ಸಾಮಾಜಿಕ ಜೀವನದಲ್ಲಿ ಬೆರೆತಂಗ ಆಗೋದಿಲ್ಲ ಅಲ್ವಾ ಅಂತ ಹಿಲ್ಡಾ ಕೇಳಿದಾಗ, ಬೆರೀತಿದ್ರೆ ಬೇಡ, ಅದರಿಂದ ನನಗೇನು ನಷ್ಟ ಆಗತ್ತೆ ಅಂತ ವೆಂಕಟರಮಣ ಹೇಳ್ತಾನೆ. ನಷ್ಟ ಅಲ್ವಾ? ದೊರೆಯಬಹುದಾದ ಲಾಭ ತಪ್ಪಿ ಬರಿಗೈಯಲ್ಲಿ ಸ್ವದೇಶಕ್ಕೆ ಮರಳಿದ್ರೆ ಅದು ನಷ್ಟ ಅಂತಲೇ ಭಾವಿಸ್ಬೇಕಲ್ವಾ ಅಂತ ಹಿಲ್ಡಾ ಹೇಳ್ತಾಳೆ. ಅದರಿಂದ ದೊರೆಯೋ ಲಾಭ ಏನು, ನಂಗೆ ಅರ್ಥ ಆಗಲಿಲ್ಲ ಅಂತ ವೆಂಕಟರಮಣ ಕೇಳ್ತಾನೆ. ತಿಳಿಲಿಲ್ವಾ ಅಂತ ಕಣ್ಣಲ್ಲೇ ನಗ್ತಾ ಆಕೆ ಹೇಳ್ತಾಳೆ, ನಿಮ್ಮ ಬುದ್ಧಿ ತುಂಬಾ ಚುರುಕು ಅಂತ ತಿಳ್ಕೊಂಡಿದ್ದೆ. ಪೂಜಾರಿ ಜಾತಿಗೆ ಎಲ್ಲ ವಿಷಯದಲ್ಲೂ ಸೂಕ್ಷ್ಮ ಬುದ್ಧಿ ಇರೋದಿಲ್ಲ ಅಂತ ಕಾಣುತ್ತೆ. ಬಹುಶಃ ನಮ್ಮ ಚರ್ಚಿನ ಪೂಜಾರಿಗಳಿಗೂ ಕೂಡ ಈ ಮಾತು ಅನ್ವಯಿಸುತ್ತೆ. ನಿಮ್ಮ ಸ್ನೇಹಿತರು ನಮ್ಮ ದೇಶಕ್ಕೆ ಬಂದ್ರಲ್ಲ, ಬರಿಗೈಲಿ ಹಿಂತಿರುಗ್ಲಿಲ್ಲ. ಅಲ್ಲಿಯ ಸಾಮಾಜಿಕ ಜೀವನದಲ್ಲಿ ಬೆರೆತರು, ಒಂದು ದೊಡ್ಡ ವಸ್ತುವನ್ನೇನೆ ಲಪಟಾಯಿಸ್ಕೊಂಡು ಬಂದ್ರು ಅಂತ ನಗ್ತಾಳೆ. ಅವಳ ಮಾತಿನ ಅರ್ಥ ಈಗ ವೆಂಕಟರಮಣನ್ಗೆ ಆಗತ್ತೆ. ಆ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಅವನಿಗೆ ಸಂಕೋಚ ಅನ್ಸುತ್ತೆ. ಆದ್ರೆ ಹಿಲ್ಡಾನೆ ಮುಂದುವರಿಸ್ತಾಳೆ, ಮಡಿವಂತರು ಇಂಥ ಲಾಭದಿಂದ ವಂಚಿತರಾಗ್ತಾರಲ್ವಾ ಅಂತಾಳೆ. ವೆಂಕಟರಮಣ ಕೇಳ್ತಾನೆ, ಪಶ್ಚಿಮ ದೇಶದಲ್ಲಿ ಗಂಡು ಹೆಣ್ಣುಗಳು ಪರಸ್ಪರರನ್ನ ಮುಕ್ತವಾಗಿ ಆಯ್ದು ಮದುವೆ ಆಗ್ತಾರೆ ಅಂತ ನನಗೂ ಗೊತ್ತು. ಆದ್ರೆ ನಮ್ಮ ಕಾಳಿಂಗ ಬೇರೆ ದೇಶದವನು, ಕಪ್ಪು ಮೈ ಬಣ್ಣದ ಜನಾಂಗಕ್ಕೆ ಸೇರಿದವನು, ಅಂಥವನನ್ನ ನೀವು ಹೇಗೆ ಮದುವೆ ಆದ್ರಿ ಅಂತ ಕೇಳ್ತಾನೆ.
ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀರಾ ಅಂತ ಹಿಲ್ಡಾ ಕೇಳಿದಾಗ, ಕೇಳಬೇಕು ಅನ್ನಿಸ್ತು ಕೇಳಿದೆ, ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಅಂತ ವೆಂಕಟರಮಣ ಹೇಳ್ತಾನೆ. ನೀವು ತುಂಬ ಟಚ್ಚಿ, ಇದರಲ್ಲಿ ತಪ್ಪೇನು? ನಮ್ಮ ಮದುವೆ ವಿಷಯವನ್ನ ಸ್ನೇಹಿತರಿಗೆ ಹೇಳ್ಕೊಳ್ಳೋದು ಅಂದರೆ ನನಗೂ ಸಂತೋಷನೇ, ಆ ಥರ ಎಲ್ಲರಿಗೂ ಸಂತೋಷನೇ ಅಂತ ಹಿಲ್ಡಾ ಹೇಳ್ತಾಳೆ. ನಾನು ಕೃಷಿ ವಿಜ್ಞಾನ ಕಾಲೇಜಲ್ಲಿ ಓದ್ತಾ ಇದ್ದೆ, ಇವರು ಕೂಡ ಒಳ್ಳೆ ಆಟಗಾರರು, ನನಗೂ ಆಟದಲ್ಲಿ ಆಸಕ್ತಿ ಇತ್ತು. ನಾವು ಈಗ್ಲೂ ನಿಮ್ಮ ದೇವಸ್ಥಾನದ ಕಲ್ಯಾಣಿಯಲ್ಲಿ ಈಜ್ತೀವಿ, ನಿಮಗೆ ಗೊತ್ತಿಲ್ವಾ ಅಂತ ಹಿಲ್ಡಾ ಹೇಳಿದಾಗ, ಇಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ಅವನ ಮನಸ್ಸಿಗೆ ಕಸಿವಿಸಿ ಅನ್ಸುತ್ತೆ. ದೇವರಿಗೆ ಅಭಿಷೇಕ ಮಾಡೋ ಕಲ್ಯಾಣಿಯಲ್ಲಿ ಮನುಷ್ಯರು, ಅದರಲ್ಲೂ ಪರದೇಶದ ಈ ಹೆಂಗಸು ಈಜೋದು ಅಂದ್ರೆ ಅದು ಪೂಜೆಗೆ ಮಾಡೋ ಅಪಚಾರ ಅಂತ ಅವನಿಗನ್ಸುತ್ತೆ. ತಕ್ಷಣ ಹೇಳ್ತಾನೆ, ನೋಡಿ ಒಂದು ಮಾತು, ನಾನು ನಿಮ್ಮ ಪ್ರತಿಯೊಂದು ನಡವಳಿಕೆಗೂ ಅಡ್ಡ ಬರ್ತಾ ಇಲ್ಲ. ಅದು ದೇವರಿಗೆ ಅಭಿಷೇಕ ಮಾಡೋಕ್ಕೆ ಇರೋ ನೀರು, ಅದರಲ್ಲಿ ಯಾರು ಇಳಿದು ಬಟ್ಟೆ ಸಹ ಒಗಿಕೂಡ್ದು ಅಂತ ಕಟ್ನಿಟ್ ಮಾಡಿದೀವಿ. ಅಂಥದ್ರಲ್ಲಿ ನೀವು ಇನ್ಮೇಲೆ ಅದ್ರಲ್ಲಿ ಇಳಿದು ಈಜು ಕೂಡ್ದು, ನನಗೆ ಇದುವರೆಗೂ ಈ ವಿಷಯ ಗೊತ್ತಿರಲಿಲ್ಲ ಅಂತಾನೆ. ಆಯ್ತು, ಹಾಗಂತ ಕಾಳಿಂಗನ್ಗೂ ಹೇಳ್ತೀನಿ, ಅಮೆರಿಕದ ವಿಷಯ ಕೇಳಿ. ನನಗೂ ನಿಮ್ಮ ಸ್ನೇಹಿತರಿಗೂ ಹೀಗೆ ಕಾಲೇಜಲ್ಲಿ ಪರಿಚಯ ಆಯಿತು, ಸ್ನೇಹ ಆಯಿತು. ನನ್ನ ತಂದೆ ಕೂಡ ಸ್ವಂತ ಫಾರ್ಮ್ ಇರೋ ವ್ಯವಸಾಯಗಾರರು. ಪ್ರಾಯೋಗಿಕ ಫಾರ್ಮ್ಗಳನ್ನು ನೋಡೋಕ್ಕೆ ಇವರು ನಮ್ಮ ಫಾರ್ಮ್ಗೆ ಬರ್ತಾ ಇದ್ರು. ಎಷ್ಟೋ ದಿನ ನಮ್ಮ ಜೊತೆ ಊಟ ಮಾಡ್ತಾ ಇದ್ರು, ನೃತ್ಯಕೂಟದಲ್ಲಿ ಪಾನೀಯಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಹಾಗೇನೆ ನಾವು ಮದುವೆ ಆಗಬೇಕು ಅಂತ ನಿಶ್ಚಯ ಮಾಡಿಕೊಂಡ್ವಿ ಅಂತ ಹೇಳ್ತಾಳೆ. ಆಗ ವೆಂಕಟರಮಣ ಹೇಳ್ತಾನೆ, ನೋಡಿ ಎಷ್ಟೋ ದಿನದಿಂದ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇತ್ತು. ನಿಮ್ಮ ಸಾಮಾಜಿಕ ಪದ್ಧತಿಯಲ್ಲಿ ಗಂಡು ಹೆಣ್ಣುಗಳು ಪ್ರೇಮಿಸಿ ಲಗ್ನ ಆಗೋದು ಎಷ್ಟೇ ಮುಕ್ತವಾದ ರೀತಿಯಲ್ಲಿ ಅಂದ್ರೂ ಕೂಡ ಅದು ನಿಮ್ಮ ಸಮಾಜದ ಒಳಗಡೆ ಇರೋ ಗಂಡು ಹೆಣ್ಣುಗಳ ನಡುವೆ ನಿಜ ಇರಬಹುದು. ಆದ್ರೆ ಹುಟ್ಟಿದ ದೇಶ, ಜನಾಂಗ, ತಂದೆ ತಾಯಿಗಳು ಎಲ್ಲರನ್ನು ಬಿಟ್ಟು 10-12 ಸಾವಿರ ಮೈಲಿ ದೂರದ ಈ ಅಪರಿಚಿತ ದೇಶಕ್ಕೆ ಬಂದು ವಾಸ ಮಾಡ್ಬೇಕಾಗತ್ತೆ ಅಂತ ಗೊತ್ತಿದ್ರು ಕೂಡ ನೀವು ಹೇಗೆ ಈ ಮದ್ವೆಗೆ ಒಪ್ಕೊಂಡ್ರಿ ಅಂತ ಕೇಳ್ತಾನೆ. ಹಿಲ್ಡಾಳ ಕೆಂಪು ಮುಖ ಇನ್ನೂ ಕೆಂಪಾಗಿ ಆನಂತರ ಸ್ವಲ್ಪ ಬಿಳುಪಾಗತ್ತೆ. ಆದ್ರೆ ಈ ಮಾತು ಅವಳಿಗೆ ಪ್ರಿಯವೇ ಆಗಿತ್ತು ಅಂತ ಕಾಣುತ್ತೆ. ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕಾದ್ರೆ ನಮ್ಮ ಪ್ರೇಮ ಪ್ರಸ್ತಾಪ ಆದದ್ದು ಹೇಗೆ ಅನ್ನೋದನ್ನ ನಾನು ಹೇಳ್ಬೇಕು ಅಂತ ಮುಂದೆ ಮಾತಾಡೋಷ್ಟರಲ್ಲಿ ವೆಂಕಟರಮಣ ಹೇಳ್ತಾನೆ, ನನ್ನ ಮಾತಲ್ಲಿ ತಪ್ಪಿದ್ರೆ ಕ್ಷಮಿಸಿ, ವೈಯಕ್ತಿಕವಾದ ಈ ವಿಷಯವನ್ನ ನಾನು ಕೇಳಲಿಲ್ಲ ಅಂತಾನೆ. ಅವನ ಮುಖ ಸಂಕೋಚದಿಂದ ಹಿಂದೆ ಹೋಗಿರುತ್ತೆ. ಅದಕ್ಕೆ ಯಾಕೆ ಕ್ಷಮೆ ಯಾಚಿಸ್ತಿದ್ದೀರಾ? ಪ್ರೇಮದ ವಿಷಯವನ್ನ ನಾವು ಮುಕ್ತವಾಗಿ ಮಾತನಾಡಿಕೊಳ್ತೀವಿ. ಸ್ನೇಹಿತರ ಜೊತೆ ಅದನ್ನ ಹೇಳ್ಕೊಳ್ಳುವಾಗ ಕೂಡ ಆ ಅನುಭವ ಮತ್ತೆ ಪುನರ್ಘಟಿಸ್ತಾ ಇದೆ ಅನ್ನೋಷ್ಟು ಸಂತೋಷವಾಗಿ ರೋಮಾಂಚಕರವಾಗಿರುತ್ತೆ. ಈ ದೇಶದಲ್ಲಿ ನೀವು ಎಲ್ಲವನ್ನು ತುಳಿದಿಟ್ಟಿರ್ತೀರ. ಪ್ರಪಂಚದ ಇತರ ಎಲ್ಲ ದೇಶಗಳ ಹಾಗೆ ಹಿಂದೂಸ್ತಾನನು ಕೂಡ ವ್ಯವಸಾಯದಲ್ಲಿ ತುಂಬಾ ಹಿಂದೆ ಉಳಿದಿದೆ ಅಂತ ನನಗೆ ಗೊತ್ತಿತ್ತು. ಪ್ರಪಂಚದ ವಿವಿಧ ದೇಶಗಳ ಆಹಾರದ ಉತ್ಪತ್ತಿಯ ಮಟ್ಟ ಅನ್ನೋದನ್ನ ನಮ್ಗೆ ಸ್ಥೂಲವಾಗಿ ಕಾಲೇಜಲ್ಲಿ ಹೇಳ್ಕೊಡ್ತಿದ್ರು. ಈ ದೇಶದ ವ್ಯವಸಾಯದ ಸ್ಥಿತಿ ಬಗ್ಗೆ ಕಾಳಿಂಗ ನನ್ನ ಕೈಲಿ ಕೂಡ ಆಗಾಗ ಹೇಳ್ತಾ ಇದ್ದ. ನನ್ನ ಸಂಗಡ ಮದ್ವೆ ಪ್ರಸ್ತಾಪ ಮಾಡುವಾಗ ಅವನು ಹೇಳ್ದ, ನೋಡು, ಬರೀ ನನ್ನ ಮೇಲಿನ ಪ್ರೇಮಕ್ಕೆ ಅಂತ ಈ ಮದ್ವೆಗೆ ಒಪ್ಕೊ ಅಂತ ನಾನು ಕೇಳ್ತಾ ಇಲ್ಲ. ತುಂಬಾ ಹಿಂದುಳಿದಿರೋ ನಮ್ಮ ಹಿಂದೂಸ್ತಾನದಲ್ಲಿ ಕೃಷಿಯನ್ನ ವೈಜ್ಞಾನಿಕವಾಗಿ ಮಾಡಕ್ಕೆ ಹೊರಟಿದ್ದೀನಿ ನಾನು. ಗಂಡಸು ಯಾವ ಸಾಧನೆ ಮಾಡ್ಬೇಕಾದ್ರೂ ಅವನಿಗೆ ಸ್ಫೂರ್ತಿಯ ನೆಲೆಯಾಗಿ, ಮೆದುಳಿನ ಚಾಲಕಳಾಗಿ ಒಬ್ಬ ಸಂಗಾತಿ ಬೇಕು. ನಿನ್ನಂತ ಸಂಗಾತಿಯನ್ನ ನಾನು ಬೇರೆಲ್ಲೂ ಕಂಡಿಲ್ಲ. ನನಗಲ್ದೇ ಇದ್ರು ನನ್ನ ದೇಶದ ಉದ್ಧಾರಕ್ಕಾಗಿ ಅಂತ ಭಾವಿಸಿ ನಿನ್ನನ್ನು ಕೈ ಹಿಡಿ ಅಂತ ಕೇಳ್ದ. ಈ ಮಾತನ್ನು ಕೇಳಿ ನನಗೆ ಮೈ ಪುಳಕಿತ ಆಯಿತು. ಜೊತೆಗೆ ಯಾವುದೋ ಒಂದು ಉನ್ನತ ಧ್ಯೇಯಕ್ಕೋಸ್ಕರ ಹೆಜ್ಜೆ ಇಡ್ತಾ ಇದ್ದೀನಿ ಅಂತ ಭಾವಿಸ್ಕೊಂಡು ನಾನು ಕಾಳಿಂಗನನ್ನ ಮದುವೆ ಆಗೋಕ್ಕೆ ಸಮ್ಮತಿಸ್ದೆ ಅಂತ ಹೇಳ್ತಾಳೆ. ಈ ಮಾತನ್ನ ಆಕೆ ಸ್ವಲ್ಪ ಭಾವುಕಳಾಗೆ ಹೇಳ್ತಾಳೆ. ವೆಂಕಟರಮಣ ಕೇಳ್ತಾನೆ, ಅಂದ್ರೆ ಹಿಂದೂಸ್ತಾನವನ್ನ ಉದ್ಧಾರ ಮಾಡೋಕ್ಕೋಸ್ಕರ ನೀವು ಇಲ್ಲಿಗೆ ಬಂದ್ರಾ ಅಂತ ಕೇಳಿದಾಗ, ನಾನು ಹಾಗೆ ಹೇಳ್ತಾ ಇಲ್ಲ, ಆದ್ರೂ ಕೂಡ ಸಂಪ್ರದಾಯ, ಅಂಧತೆ, ಅವೈಜ್ಞಾನಿಕತೆಗಳು ತುಂಬಿರೋ ಈ ದೇಶದಲ್ಲಿ ಕಾಳಿಂಗನ ಹಾಗೆ ಕ್ರಿಯಾಶಕ್ತಿಯ ಪ್ರಯೋಗಶಾಲೆಗಳಿಗೆ ತಕ್ಕ ಸಂಗಾತಿ ಎಲ್ಲಿ ದೊರಿಬೇಕು? ಈ ಮಾತನ್ನ ಅವನೇ ಅಮೆರಿಕದಲ್ಲಿ ನನ್ನ ಕೈಲಿ ಆಡ್ತಾ ಇದ್ದ. ಮಾತ್ರ ಅಲ್ಲ, ನಾನು ಇಲ್ಲಿಗೆ ಬಂದ್ಮೇಲೂ ಕೂಡ ಅವನು ಎಷ್ಟೋ ಸಲ ಇದನ್ನ ಹೇಳ್ತಾ ಇರ್ತಾನೆ. ನಮ್ಮ ಫಾರ್ಮ್ ಎಲ್ಲ ಕಡೆನೂ ಮಾದರಿ ಆಗಿದೆ ಅಂತ ಸರ್ಕಾರದ ವ್ಯವಸಾಯದ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರ್ತಾರೆ. ದಿನಕ್ರಮೇಣ ಇತರ ವ್ಯವಸಾಯಗಾರರು ಕೂಡ ನಮ್ಮನ್ನು ಅನುಕರಿಸಿ
ನಮ್ಮ ವ್ಯವಸಾಯವನ್ನ ಸುಧಾರಿಸ್ಕೊಳ್ತಾರೆ. ನೀವು ಕೇಳಿದ್ದಕ್ಕೆ ಅಂತ ಹೇಳಿದೆ, ಹುಟ್ಟಿದ ದೇಶ, ಜನಾಂಗ, ತಂದೆ ತಾಯಿಗಳನ್ನ ಬಿಟ್ಟು ಪರದೇಶಕ್ಕೆ ಬಂದ್ರೂ ಕೂಡ ಹಿಂದುಳಿದ ಒಂದು ದೇಶದ ಜನರ ಉದ್ಧಾರ ಸ್ವಲ್ಪವಾದರೂ ಪರ್ಯಾಯವಾಗಿ ನನ್ನಿಂದ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಸಮಾಧಾನ ನನಗಿದೆ. ನಿಮ್ಮ ಸ್ನೇಹಿತರು ನನ್ನನ್ನು ಬಯಸಿದ್ದಕ್ಕೆ, ನಾನು ಅವನನ್ನ ಮದುವೆ ಆಗಕ್ಕೆ ಒಪ್ಪಿದ್ದಕ್ಕೂ ಕೂಡ ಈ ಒಂದು ಮಹೋನ್ನತ ಧ್ಯೇಯದ ಮುಖ ಇದೆ ಅಂತ ಮಾತು ನಿಲ್ಲಿಸ್ತಾಳೆ. ವೆಂಕಟರಮಣ ಕತ್ತೆತ್ತಿ ಅವಳ ಮುಖವನ್ನ ನೋಡ್ತಾನೆ. ಅವಳ ನೀಲಿ ಕಂಗಳಲ್ಲಿ ಹೆಮ್ಮೆ ಮತ್ತು ಆತ್ಮ ಸಂತೃಪ್ತಿಗಳು ತುಂಬಿ ತುಳುಕ್ತಾ ಇರುತ್ತೆ. ಹಿಲ್ಡಾನು ಅವನ ಮುಖವನ್ನ ದಿಟ್ಟಿಸಿ ನೋಡ್ತಾಳೆ. ತನ್ನ ದೃಷ್ಟಿಯನ್ನು ಬೇರೆ ಕಡೆ ತಿರುಗಿಸ್ತಾ ವೆಂಕಟರಮಣ ಹೇಳ್ತಾನೆ, ಈ ದೇಶದ ಆಹಾರ ಉತ್ಪತ್ತಿಯನ್ನು ಸುಧಾರಿಸೋ ಧ್ಯೇಯದಿಂದ ನೀವು ಇಲ್ಲಿಗೆ ಬಂದ್ರಿ ಅಂತ ಈಗ ತಾನೇ ಹೇಳಿದ್ರಿ. ಆದ್ರೆ ನಿಮ್ಮ ಫಾರ್ಮಿನ ತುಂಬಾ ಈಗ ಹೊಗೆ ಸೊಪ್ಪು ಮತ್ತು ಹತ್ತಿ ಬೆಳೆದಿದ್ದೀರಾ. ಹತ್ತಿ ಏನೋ ಬಟ್ಟೆಗೆ ಬೇಕು, ಒಪ್ಕೋತೀನಿ. ಆದ್ರೆ ಹಿಂದೂಸ್ತಾನದ ಸೆಕೆ ಅವೆಯಲ್ಲಿ ಬಟ್ಟೆ ಅಭಾವವೇನೂ ಇಲ್ಲ. ಇನ್ನು ಫಾರ್ಮಲ್ಲಿ ಉಳಿದ ಅರ್ಧ ಭಾಗದಲ್ಲೆಲ್ಲ ಹೊಗೆ ಸೊಪ್ಪನ್ನ ಬೆಳೆದಿದ್ದೀರಾ. ಇದು ವಿಶೇಷ ಜಾತಿಯ ಸೊಪ್ಪೇನೋ ನಿಜ, ಆದ್ರೆ ಅದರಿಂದ ಈ ದೇಶದ ಜನಕ್ಕೆ ಹೊಟ್ಟೆ ತುಂಬುತ್ತಾ? ಇನ್ನಷ್ಟು ಬೀಡಿ ಸಿಗರೆಟ್ ಸಿಕ್ಕತ್ತೆ, ಅದು ತಪ್ಪಲ್ವಾ ಅಂತಾನೆ. ಹಿಲ್ಡಾ ಈ ತರದ ಪ್ರಶ್ನೆಯನ್ನು ನಿರೀಕ್ಷೆ ಮಾಡಿರೋದಿಲ್ಲ. ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗದೆ ಅವಳು ನಿರುತ್ತಳಾಗ್ತಾಳೆ. ಆದ್ರೆ ಒಂದೇ ನಿಮಿಷದಲ್ಲೇ ಮತ್ತೆ ಹೇಳ್ತಾಳೆ, ಕೃಷಿ ಅನ್ನೋ ಶಬ್ದದ ಅರ್ಥವ್ಯಾಖ್ಯೆ ಏನು? ಭೂಮಿಯಿಂದ ತೆಗೆದು ಬೆಳೆ ತೆಗೆಯುವಂತಹ ಒಂದು ಉದ್ಯಮ ಅಷ್ಟೇ. ಅದು ಆಹಾರ ಧಾನ್ಯನೇ ಆಗ್ಬೇಕು ಅಂತ ಏನಿಲ್ಲ ಅಲ್ವಾ? ಹೊಗೆ ಸೊಪ್ಪಿಂದಲೂ ಕೂಡ ಒಂದು ಕೈಗಾರಿಕೆ ಬೆಳೆಯುತ್ತೆ. ಆ ಕೈಗಾರಿಕೆಗೆ ಇದು ಕಚ್ಚಾ ವಸ್ತು. ದೇಶದ ಆರ್ಥಿಕ ಪ್ರಗತಿಯಲ್ಲಿ ಇದಕ್ಕೂ ಕೂಡ ಒಂದು ಸ್ಥಾನ ಅಂತ ಇದೆ. ಅರ್ಥಶಾಸ್ತ್ರೀಯವಾಗಿ ನೀವು ಇದನ್ನ ವಿಶಾಲವಾದ ಅರ್ಥದಲ್ಲಿ ತಿಳಿಬೇಕು. ಈ ದೇಶದ ಹೊಗೆ ಸೊಪ್ಪನ್ನ ಕೊಟ್ರೆ ಬೇರೆ ದೇಶದವರು ನಮ್ಗೆ ಆಹಾರ ಕೊಡ್ತಾರಲ್ವಾ ಅಂತಾಳೆ. ಆಗ ವೆಂಕಟರಮಣ ಹೇಳ್ತಾನೆ, ನೀವು ಹೇಳೋ ಅರ್ಥಶಾಸ್ತ್ರ ನನಗೆ ಗೊತ್ತಿಲ್ಲ, ನಾನು ಅದನ್ನು ಓದೂ ಇಲ್ಲ. ಆದ್ರೆ ನೀವು ಇದನ್ನ ಬೆಳೆದಿರೋದು ಯಾಕೆ ಅಂತ ಕೇಳ್ತಾ ಇದ್ದೀನಿ. ಆಲೂಗಡ್ಡೆಗಿಂತ, ಭತ್ತ, ರಾಗಿ, ಜೋಳಗಳಿಗಿಂತ ಇದರಲ್ಲಿ ಲಾಭ ಹೆಚ್ಚು ಬರುತ್ತೆ ಅಂತ ಅಲ್ವಾ? ಲಾಭದಾಯಕ ಬೆಳೆ ಅಂತಾನೆ ನಮ್ಮ ಹಳ್ಳಿಗಳಲ್ಲಿ ಕೆಲವರು ಅರ್ಧ ಎಕರೆಗೆ ಅಥವಾ 1 ಎಕರೆಗೆ ಹೊಗೆ ಸೊಪ್ಪು ಹಾಕ್ತಾರೆ. ಆದ್ರೆ ಯಾರು ಆಹಾರ ಬೆಳೆಯೋದನ್ನ ಬಿಟ್ಟು ಇಡೀ ಹೊಲಕ್ಕೆ ಅದನ್ನ ಹಾಕೋದಿಲ್ಲ. ಭೂಮಿ ತಾಯಿಯ ಒಡಲಿಗೆ ಅನ್ನದ ಬೀಜ ಹಾಕಿ ಅನ್ನದ ಬೆಳೆ ಸುರಿಸ್ತಿದ್ರೆ ತನಗೆ ಭೂತಾಯಿ ಶಾಪ ಹಾಕ್ತಾಳೆ ಅಂತ ಒಂದು ಹಿಂದುಳಿದ ನಮ್ಮ ಹಳ್ಳಿಯ ರೈತರ ನಂಬಿಕೆ ಇದೆ. ಆದ್ರೆ ನಿಮ್ಮ ನಂಬಿಕೆ ಬೇರೆ. ಅದು ಹೋಗ್ಲಿ ಅಂದ್ರೆ, ಹಿಂದುಳಿದ ಒಂದು ದೇಶಕ್ಕೆ ಅನ್ನದ ಸಂಕಟದಿಂದ ಮುಕ್ತಿಯನ್ನು ದಯಪಾಲಿಸುವಂತಹ ಯಾವ ಮಹೋನ್ನತ ಧ್ಯೇಯನು ನಿಮ್ಮ ಪ್ರೇಮ ಅಥವಾ ಮದುವೆಗೆ ಇರೋ ಹಾಗೆ ನನಗೆ ಕಾಣಿಸ್ತಿಲ್ಲ. ನಿಮ್ಮ ಸಮಾಜದ ಪದ್ಧತಿಗೆ ಅನುಸಾರವಾಗಿ ಎಲ್ಲ ಯುವಕ ಯುವತಿಯರ ಹಾಗೆ ನೀವು ಮದುವೆ ಮಾಡ್ಕೊಂಡಿದ್ದೀರಾ. ಗಂಡನ ಸಂಗಡ ಹೆಂಡತಿ ಬರೋ ಹಾಗೆ ನೀವು ಕೂಡ ನಮ್ಮ ಕಾಳಿಂಗನ ಜೊತೆ ಬಂದಿದ್ದೀರಾ. ನಮ್ಮ ಹಳ್ಳಿ ಹೆಂಗಸರು ತಲೆ ಮೇಲೆ ಸಗಣಿ ಹೊತ್ತು ಅವರ ಗಂಡಂದ್ರಿಗೆ ಸಹಾಯ ಮಾಡೋ ಹಾಗೆ ನೀವು ಕೂಡ ಟ್ರ್ಯಾಕ್ಟರ್ ನಡೆಸ್ತೀರಾ, ನಿಮ್ಮ ಗಂಡನ್ಗೆ ಸಹಾಯ ಮಾಡ್ತಿದ್ದೀರಾ. ಇದ್ರಲ್ಲಿ ಏನು ಹೆಚ್ಚುಗಾರಿಕೆ ಅಂತಾನೆ. ಈ ಮಾತನ್ನ ಕೇಳಿ ಹಿಲ್ಡಾಗೆ ಸ್ವಲ್ಪ ಮುಖಭಂಗ ಅನ್ಸುತ್ತೆ. ಈ ದಿನ ಅವಳು ಅವನ ಜೊತೆಗೆ ಧರ್ಮ, ನೀತಿ, ಅನೀತಿ ಮೊದಲಾಗಿ ಗಹನವಾದ ವಿಷಯವನ್ನ ಕುರಿತು ತರ್ಕ ಮಾಡ್ತಾ ಇರೋದಿಲ್ಲ. ವೈಯಕ್ತಿಕ ಭಾವನೆಯ ಆಳದಲ್ಲಿ ಮುಳುಗಿರೋವು ಆದ ಸಂಗತಿಗಳನ್ನ ಹೇಳ್ಕೊಂಡು ಆತ್ಮೀಯರ ಜೊತೆಗೆ ಸ್ನೇಹದ ಸುಖವನ್ನ ಅನುಭವಿಸ್ತಿದ್ಲು. ಅದಕ್ಕೆಂತಲೇ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ವೆಂಕಟರಮಣನನ್ನ ಕರ್ಕೊಂಡು ಕೂಡ ಬಂದಿದ್ಲು. ಅವಳಿಗೆ ತಿಳಿದಿರೋ ಹಾಗೆ ಮಾತು ನಿಧಾನವಾಗಿ ಗಂಭೀರಕ್ಕೆ ತಿರುಗಿರುತ್ತೆ. ಆದ್ರೆ ಈ ಪೂಜಾರಿ ಎದುರಿಗೆ ಕೂತಿರೋರ ಭಾವನೆ ಏನಾಗುತ್ತೆ ಅಂತ ಸ್ವಲ್ಪನೂ ಲಕ್ಷಿಸದೆ ತನಗ ಅನ್ಸದನ್ನ ಕಡಾಖಂಡಿತವಾಗಿ ಹೇಳ್ತಾ ಕೂತ್ಬಿಟ್ಟಿದ್ದಾನಲ್ಲ. ಇದಕ್ಕಿದ್ದ ಹಾಗೆ ತಾನು ಇಲ್ಲಿ ಪರದೇಶಿ ಅನ್ನೋ ಭಾವನೆ ಅವಳಿಗೆ ಬಂತು. ಗಂಡನನ್ನ ಬಿಟ್ಟು ಈ ದೇಶದಲ್ಲಿ ಯಾವ ಸ್ನೇಹಿತರು ತನಗಿಲ್ಲ. ಈ ಹಳ್ಳಿಗಳಲ್ಲಿ ಯಾರು ಸ್ನೇಹಿತರಾಗುವಂತಹ ಸಾಧ್ಯತೆ ಕೂಡ ಇಲ್ಲ. ಇವನೊಬ್ನೇ ನಮಗೆ ಸಂಗತಿ ಆಗಬಲ್ಲವನು ಅಂತ ಹೇಳ್ಬಿಟ್ಟು ಗಂಡ ಆಗಿಂದಾಗೆ ಶಿಫಾರಸ್ ಮಾಡಿ ಹೇಳಿದ್ದ ಇವನು. ಆದ್ರೆ ಇವನ್ ನೋಡಿದ್ರೆ ಅವಳ ಭಾವನೆಯನ್ನ ಸ್ವಲ್ಪವೂ ಲೆಕ್ಕಿಸದೆ ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತಾ ಇದ್ದಾನೆ. ಆಕೆ ಇದನ್ನ ಊಹೆ ಮಾಡ್ಕೊಂಡಿರ್ಲಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ಅವಳು ಅವನನ್ನ ಅನೇಕ ಸಲ ಭೇಟಿಯಾಗಿ ಮಾತಾಡಿದ್ಲು. ಧರ್ಮದ ಬಗೆಗೂ ನೀತಿ ಬಗೆಗೂ ಅವನು ತಮಗಿಂತ ಎಷ್ಟು ಭಿನ್ನ ವಿರುದ್ಧ ಆದ ಅಭಿಪ್ರಾಯವನ್ನ ಹೇಳಿದ್ರು ಕೂಡ ಅವಳಿಗೆ ಅವನಲ್ಲಿ ಒಂದು ವಿಧವಾದ ಆಕರ್ಷಕ ವ್ಯಕ್ತಿತ್ವ ಕಂಡಿತ್ತು. ಅವನು
ನಿಜವಾಗ್ಲೂ ತಮ್ಮ ಸ್ನೇಹಿತ ಅಂತಲೇ ಆಕೆ ಭಾವಿಸಿದ್ಲು. ಆದರೆ ಅವನಲ್ಲಿ ಅವಳ ಬಗೆಗೆ ಸ್ವಲ್ಪನಾದ್ರೂ ಸ್ನೇಹ ಅನುಕಂಪ ಇಲ್ವೇ ಇಲ್ವಾ ಅನ್ಕೊಂಡ್ಲು. ಏನೋ ಒಂದು ರೀತಿಯ ಅವಮಾನ ಆದಂಗಾಯ್ತು. ಹಿಲ್ಡಳ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆದ್ರೆ ಅವನ ಎದುರಿಗೆ ಅತ್ರೆ ತನ್ನ ಅಭಿಮಾನ ಭಂಗ ಆಗತ್ತೆ ಅಂದ್ಕೊಂಡು ತಕ್ಷಣ ಎದ್ದು ಒಳಗೆ ಹೊರಟೋಗ್ತಾಳೆ. ಅವನು ಅದನ್ನು ಗಮನಿಸ್ತಾನೆ. ತನ್ನ ಮಾತಿನಿಂದ ಅವಳಿಗೆ ನೋವಾಗಿರಬಹುದು ಅಂತ ಅರಿವಿಗೆ ಬಂದ್ರೂ ಕೂಡ ಅವನು ಆ ಉದ್ದೇಶದಿಂದ ಹಾಗೇನು ಮಾತಾಡಿರೋದಿಲ್ಲ. ಒಳಗಡೆ ಹೋಗಿ 1/4 ಗಂಟೆ ಆದ್ರೂ ಹಿಲ್ಡಾ ಹೊರಗೆ ಬರೋದಿಲ್ಲ. ಕೊನೆಗೆ ವೆಂಕಟರಮಣನೇ ಹೇಳ್ತಾನೆ, ನಿಮ್ಮ ಮನಸ್ಸಿಗೆ ನೋವುಂಟಾಗಿದ್ರೆ ಕ್ಷಮಿಸಿ, ನನಗೆ ಹೊತ್ತಾಯ್ತು, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು 1 ನಿಮಿಷ ಕಾದು ನೋಡ್ತಾನೆ. ಆಕೆ ಹೊರಗೆ ಬರೋದಿಲ್ಲ. ಇವನು ಎದ್ದು ಹೊರಗೆ ಬರ್ತಾನೆ. ಮಧ್ಯಾಹ್ನದ ಸೂರ್ಯ ಆಗ್ಲೇ ನೆತ್ತಿ ಮೇಲಿಂದ ಕೆಳಕ್ಕೆ ವಾಲ್ತಾ ಇರ್ತಾನೆ. ತಲೆ ನೆರಳು ಕಾಲಿಂದ 1 ಮೊಳ ದೂರ ಹೋಗಿರುತ್ತೆ. ದೇವರ ಪ್ರಸಾದ ಗುಡಿಲೇ ಇರುತ್ತೆ. ಅದನ್ನ ಮಡಿಲಿ ತಗೊಂಡು ಹೋಗೋವರೆಗೂ ಅಮ್ಮ ಉಪವಾಸ ಇರ್ತಾರೆ ಅನ್ನೋ ನೆನಪಾಗಿ ಅವನಿಗೆ ಮನಸ್ಸಿಗೆ ವ್ಯಾಕುಲ ಅನ್ಸುತ್ತೆ. ಆದ್ರೆ ಹಿಲ್ಡಾ ಅವನ ಕೈಯನ್ನ ಮುಟ್ಟಿ ಮೈಲಿಗೆ ಮಾಡಿಬಿಟ್ಟಿದ್ಲು. ದೇವಸ್ಥಾನಕ್ಕೆ ಹೋಗಿ ಅವನು ಬಿಂದಿಗೆ ತಗೊಂಡು ಬಂದು ಕಲ್ಯಾಣಿಯಿಂದ ನೀರು ತುಂಬಿ ದಡಕ್ಕೆ ತಂದು ತಲೆಯಿಂದ ಕಾಲ್ವರೆಗೂ ನೆನೆಯೋ ಹಾಗೆ ಹೊಯ್ಕೋತಾನೆ. ಆನಂತರ ಒದ್ದೆ ಮಡಿಯಲ್ಲಿ ಪ್ರಸಾದದ ಪಾತ್ರೆ ಹಿಡ್ಕೊಂಡು ಬಾಗಿಲಿಗೆ ಬೀಗ ಹಾಕಿ ಅಂಗಳದ ದೊಡ್ಡ ಗಂಟೆಯನ್ನು 7-8 ಸಲ ಬಾರಿಸಿ ಸುಡೋ ನೆಲದ ಮೇಲೆ ಸರಸರ ಹೆಜ್ಜೆ ಇಟ್ಕೊಂಡು ಊರಿನ ಕಡೆಗೆ ಇಳಿದು ಹೋಗ್ತಾನೆ. ಇನ್ನು ಹತ್ತಿ ಮತ್ತು ಹೊಗೆ ಸೊಪ್ಪಿನ ಕೊಯ್ಲು ಆಗತ್ತೆ. ಎಲ್ಲವನ್ನು ಕಳೆದು ಎಲ್ಲವನ್ನು ಚೊಕ್ಕವಾಗಿ ಮಾರಿದ್ದು ಆಗಿರುತ್ತೆ. ಖರ್ಚು ಕಳೆದು ಸುಮಾರು 36,000 ರೂಪಾಯಿ ಲಾಭ ಆಗಿರುತ್ತೆ. ಬೇಸಿಗೆ ಹತ್ರ ಬರ್ತಾ ಇರುತ್ತೆ. ಈಗ ಯಾವ ಬೆಳೆ ಹಾಕಿದ್ರೂ ಮೇ ತಿಂಗಳ ಕೊನೆಗೆ ಪ್ರಾರಂಭ ಆಗೋ ಮಳೆಗಾಲಕ್ಕೆ ಪೈರು ಕೊಳೆಯೋ ಒಂದು ಅವಕಾಶಗಳು ಹೆಚ್ಚಿರುತ್ತೆ. ಸದ್ಯದಲ್ಲಿ ಮತ್ತೆ ಆಲೂಗಡ್ಡೆ ಹಾಕಿ ಅದು ಬಂದ ಮೇಲೆ 1 ತಿಂಗಳು ಭೂಮಿಯನ್ನು ಹಾಗೆ ಬಿಟ್ಟು ಆನಂತರ ಉತ್ತಮ ಜಾತಿಯ ಹೊಗೆ ಸೊಪ್ಪನ್ನು ಇಡೀ ಫಾರ್ಮ್ಗೆ ಹಾಕೋದು ಅಂತ ಗಂಡ ಹೆಂಡ್ರು ನಿರ್ಧರಿಸ್ಕೊಂತಾರೆ. ಹಿಲ್ಡಾ ಇತ್ತೀಚೆಗೆ ತುಂಬಾ ಅಂತರ್ಮುಖಿಯಾಗಿರ್ತಾಳೆ. ಯಾವಾಗಲೂ ತನ್ನಲ್ಲೇ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಕೆಲವಾರು ದಿನದಿಂದ ಆಕೆಗೆ ಆರೋಗ್ಯನೂ ಸರಿಗಿರೋದಿಲ್ಲ. ಇದಕ್ಕಿದ್ದ ಹಾಗೆ ತಲೆ ತಿರುಗೋದು, ಹೊಟ್ಟೆ ಮರಳಿಸೋದು ಮೊದಲಾಗಿ ಅಸ್ವಸ್ಥಳಾಗ್ತಾ ಇರ್ತಾಳೆ. ತುಂಬಾ ಯೋಚನಾಗ್ರಸ್ತಳಾದಾಗ ತನ್ನ 2.5 ವರ್ಷದ ಮಗನನ್ನು ತಬ್ಬಿ ಹಿಡಿದು 1 ನಿಮಿಷ ಕಣ್ಣು ಮುಚ್ಚಿ ಮಲ್ಕೊಂಡ್ಬಿಡ್ತಾ ಇದ್ಲು. ಈಗ ಅವಳ ಮಗ ಪುಟ್ಟ ಜಾಕ್ ಇಂಗ್ಲಿಷನ್ನು ಮಾತಾಡ್ತಿದ್ದ. ಜಮಾಲ್ ಮತ್ತು ಅವನ ಹೆಂಡತಿ ಕಲಿಸಿದ ಹಾಗೆ ಕನ್ನಡವನ್ನು ಕೂಡ ಮಾತಾಡ್ತಿದ್ದ. ಜೊತೆಗೆ ಉರ್ದು ಕೂಡ ಮಾತಾಡ್ತಿದ್ದ. ಜಾಕ್ಗೆ ಇಲ್ಲಿ ಯಾರು ಜೊತೆ ಇಲ್ಲ. ಜಮಾಲ್ನೇ ಅವನಿಗೆ ಸಂಗಾತಿಯಾಗಿದ್ದ. ಒಂದ್ ದಿವಸ ಹಿಲ್ಡಾ ತನ್ನ ಗಂಡನ್ಗೆ ಹೇಳಿದ್ಲು, ಡಿಯರ್, ನನ್ನ ಆರೋಗ್ಯದ ಬಗ್ಗೆ ಕಾತರ ಆಗ್ಬೇಡ, ಇನ್ನೇನೂ ಆಗಿಲ್ಲ. ಜಾಕ್ಗೆ ತಂಗಿ ಅಥವಾ ತಮ್ಮನೋ ಆಗತ್ತೆ. ನಿನಗೆ ಕೋಪ ಬರೋಲ್ಲ ತಾನೆ ಅಂತ ಕೇಳ್ತಾಳೆ. ಕೋಪ ಏನಿಲ್ಲ, ನೀನ್ ಬೇಜಾರು ಮಾಡ್ಕೋಬೇಡ. ಆದ್ರೆ ನೀನ್ ಯಾವಾಗ್ಲೂ ಯಾಕೆ ಹೀಗೆ ಮಂಕಾಗಿರ್ತೀಯಾ? ಎಷ್ಟು ಸಲ ನನಗೆ ಹೇಳಿದ್ದೀನಿ, ನಿನಗೆ ಕಂಪನಿ ಇಲ್ಲ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡೋದು ಅಂತ ಕಾಳಿಂಗ ಹೇಳ್ತಾನೆ. ಡಿಯರ್, ಈ ದೇಶದಲ್ಲಿ ನನಗೆ ಯಾವತ್ತೂ ಕಂಪನಿ ಸಿಕ್ಕೋಲ್ಲ ಅಂತ ನನಗೆ ಗೊತ್ತಾಗಿದೆ ಅಂತ ಆಕೆ ಹೇಳ್ತಾಳೆ. ಕಾಳಿಂಗ ಈಗ ಅಂತರ್ಮುಖಿ ಆಗ್ತಾನೆ. ಒಂಟಿತನ ಅವನನ್ನು ಕಾಡ್ತಾ ಇರುತ್ತೆ. ಯಾವುದಾದ್ರೂ ಕೆಲಸಕ್ಕೆ ಅಂತ ಹಳ್ಳಿ ಮನೆಗೆ ಹೋದ್ರೆ ತಾನು ಈ ಊರಿಗೆ ಮಾತ್ರವಲ್ಲ ಈ ಜನಾಂಗದಲ್ಲೇನೆ ಒಂಟಿಗ ಅನ್ನಿಸ್ತಾ ಇರುತ್ತೆ. ತಾಲೂಕು ಅಥವಾ ಜಿಲ್ಲೆಗಳಿಗೆ ಹೋದಾಗೆ ಮಾತ್ರ ಸಂಘ ಜೀವನದ ಅನುಭವ ಆಗ್ತಾ ಇರುತ್ತೆ. ಫಾರ್ಮಿನ ಕೆಲಸದಲ್ಲಿ ಮಗ್ನನಾಗಿರ್ಬೇಕಾದ್ರೆ ಬಿಟ್ಟು ಉಳಿದ ಹಾಗೆ ಒಂಟಿತನನೇ ಅವನನ್ನ ಸುತ್ತುವರಿತಾ ಇರುತ್ತೆ. ಅವನು ಹೇಳ್ತಾನೆ, ಹೌದು ಡಾರ್ಲಿಂಗ್, ಆಗ ಕೆಲವು ದಿನ ವೆಂಕಟರಮಣ ಬರ್ತಾ ಇದ್ದ. ಈಗ ಅವನು ಯಾಕೋ ಬರ್ತಾ ಇಲ್ಲ. ಅವನಾದ್ರೂ ಬರ್ತಾ ಇದ್ದಿದ್ರೆ ಬೇಸರ ಕಳೀತಿರ್ತಿತ್ತು ಅಂತ ಹೇಳ್ತಾನೆ. ಆಗ ಹಿಲ್ಡಾ ಹೇಳ್ತಾಳೆ, ಆ ಮನುಷ್ಯನಿಗೂ ನಮಗೂ ಎಂದಿಗೂ ಹೊಂದೋದಿಲ್ಲ. ಇಷ್ಟು ದಿನವಾದ್ರೂ ಆತ 1 ದಿನವೂ ನನ್ನನ್ನ ಮನೆಗೆ ಕರ್ಕೊಂಡು ಹೋಗಿಲ್ಲ. ಅವರನ್ನು ನಾನು ಗೌರವಿಸ್ತೀನಿ. ಆದ್ರೆ ನಮ್ಮ ಆಚಾರ ವಿಚಾರಗಳಲ್ಲಿ ಸ್ವಲ್ಪನೂ ಹೊಂದೋದಿಲ್ಲ. ಏತಿ ಅಂದ್ರೆ ಪ್ರೀತಿ ಅನ್ನೋರು ಸಹವಾಸದಲ್ಲಿ ಮನಸ್ಸಿಗೆ ಉಲ್ಲಾಸ ಹೇಗೆ ಸಿಕ್ಕತ್ತೆ? ಇನ್ನು ಈ ಜಮಾಲ್ ಮತ್ತು ಅವನ ಹೆಂಡತಿ ಇವ್ರು ಮಾತ್ರನೇ ನಮ್ಗೆ ಹತ್ತಿರವಾಗಬಲ್ಲವರು ಅಂತಾಳೆ. ಸ್ವಲ್ಪ ಹೊತ್ತು ಏನೋ ಯೋಚನೆ ಮಾಡ್ತಿದ್ದು ಕಾಳಿಂಗ ಹೇಳ್ತಾನೆ, ನೋಡು, ನಾವು ಈ ಫಾರ್ಮ್ ಅಲ್ಲಿ ಬೇಲಿ ಒಳಗಡೆ ಇರೋದ್ರಿಂದ ಬೇಸರ ಇನ್ನೂ ಹೆಚ್ಚಾಗುತ್ತೆ. ನಾವಾಗೆ 4 ಜನ ಸೇರೋ ಕಡೆ ಹೋಗ್ತಾ ಇರ್ಬೇಕು ಅಂತಾನೆ. ಎಲ್ಲಿಗೆ ಹೋಗೋದು ಅಂತ ಹಿಲ್ಡಾ ಕೇಳ್ತಾಳೆ. ಇಲ್ಲಿಗೆ 4 ಮೈಲಿ ದೂರದಲ್ಲಿ ಮಾರಿಕೆರೆ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ಮಾರಮ್ಮ ಅಂತ ಗ್ರಾಮ ದೇವತೆಯ ದೊಡ್ಡ ದೇವಸ್ಥಾನ ಇದೆ.
ಇವತ್ತಿಗೆ 8 ದಿನಕ್ಕೆ ಅಲ್ಲಿ ಜಾತ್ರೆ ಆಗತ್ತೆ. ಚೋಮನ ಕುಣಿತ, ಬೆಂಕಿ ಮೇಲೆ ನಡೆಯೋದು ಮೊದಲಾಗಿ ತುಂಬಾ ಇಂಟ್ರೆಸ್ಟಿಂಗ್ ದೃಶ್ಯಗಳಿರುತ್ತೆ. ಜಾಕುಗೂ ಬೇಚಾರು ಕಳಿಯುತ್ತೆ. ಹೋಗಿ ಬರೋಣ ನಡಿ ಅಂತಾನೆ. ಓ ಫೈನ್ ಐಡಿಯಾ ಅಂತ ಅಲ್ಲಿಗೆ ಹೋಗೋಕೆ ಸಮ್ಮತಿಸ್ತಾಳೆ. ಮಾರಿಕೆರೆಯ ಮಾರಮ್ಮ ಸುತ್ತ 10 ಹರಿದಾರದಲ್ಲಿ ಮಹಿಮೆ ಉಳ್ಳಂತ ದೇವರು. ಕೆಂಡದ ಹಾಗೆ ಉರಿಯೋ ಕಣ್ಣುಗಳು, ಬೇಕಾದದನ್ನ ಸೀಳಿ ಹಾಕುವಂತಹ ಕೋರೆ ಹಲ್ಲುಗಳ ಅವಳು ಕೋಪದ ದೇವತೆಯಂತೆ. ಪ್ಲೇಗು, ಸಿಡುಬು, ವಾಂತಿ, ಬೇದಿ ಮೊದಲಾಗಿ ಯಾವ ಪಿಡುಗಿನ ದೇವತೆ ಆ ಸುತ್ತನ ಪ್ರವೇಶಿಸಿದ್ರು ಅದನ್ನ ತರಿದು ಓಡಿಸುವಂತಹ ಶಕ್ತಿ ಇರೋದು ಈ ಮಾರಮ್ಮ ಒಬ್ಬಳಿಗೆ ಅನ್ನೋ ಒಂದು ನಂಬಿಕೆ ಅಲ್ಲಿತ್ತು. ಆದ್ರೆ ಈ ವ್ಯಾಧಿ ದೇವತೆಯರನ್ನ ಮಾರಮ್ಮ ಸುಮ್ನೆ ಹಿಮ್ಮಟ್ಟಿಸ್ತಿರ್ಲಿಲ್ಲ. ಯಾವ ಹಳ್ಳಿಯವರು ಅಥವಾ ಯಾವ ಮನೆಯವರು ಅವಳಿಗೆ ನಡ್ಕೊಂಡು ಸಲ್ಲಬೇಕಾದ ಬಲಿ ಒಪ್ಪಿಸ್ತಾರೋ ಅವ್ರಿಗೆ ಮಾತ್ರ ಅವಳ ರುದ್ರಹಸ್ತ ಅಭಯಹಸ್ತ ಆಗಿರ್ತಿತ್ತು. ಉಳಿದವರನ್ನ ಸಂರಕ್ಷಿಸೋದು ಆಕೆ ಕರ್ತವ್ಯ ಆಗಿರ್ಲಿಲ್ಲ. ಹೀಗಾಗಿ ಉಳಿದ ಯಾವ ಸೌಮ್ಯ ದೇವತೆಗಿಂತಲೂ ಹೆಚ್ಚಾಗಿ ಜನ ಅವಳ ಜಾತ್ರೆಗೆ ಬಂದು ತಮ್ಮ ಭಕ್ತಿಯನ್ನ ಸಲ್ಲಿಸ್ತಿದ್ರು. ಈ ಸಲ ಎಂದು ಇಲ್ಲದಷ್ಟು ಜನ ಅಲ್ಲಿ ಸೇರ್ಕೊಂಡಿರುತ್ತಾರೆ. ಗುಡಿ ಎದುರಿನ ದೊಡ್ಡ ಬಯಲು ತುಂಬಿ ಒಡೆದೋಗುವಷ್ಟು ಜನ. ಜೊತೆಗೆ ಸುತ್ತಮುತ್ತ ಕೊಯ್ಲಾದ ಹೊಲಗಳಲ್ಲೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ತೆಗೆದಿರ್ತಾರೆ. ಹೊಸ ಬಟ್ಟೆ, ಪಾತ್ರೆ, ಪರಟೆಗಳ ಅಂಗಡಿಗಳಿಂದ ಹಿಡಿದು ₹1 ಫೋಟೋ ತೆಕ್ಕೊಡೋರ ಸ್ಟುಡಿಯೋಗಳು ಕೂಡ ಅಲ್ಲಿ ಬಂದಿರುತ್ತವೆ. ದೇವಸ್ಥಾನದ ಮುಂದೆ ಆಗ್ತಿದ್ದ ತಮ್ಮಟೆ, ಕೊಂಬು, ಕಾಳೆಗಳ ಜೊತೆಗೆ ಹುಡುಗರ ಪೀಪಿ, ಕೊಳಲು, ತುತ್ತೂರಿಗಳ ಗದ್ದಲ ಕೂಡ ಇಡೀ ಜಾತ್ರೆಯನ್ನ ತುಂಬಿಸಿಬಿಟ್ಟಿರುತ್ತೆ. ಊಟ ತಿಂಡಿ ಮುಗಿಸ್ಕೊಂಡು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಹಿಲ್ಡ, ಕಾಳಿಂಗ ಮತ್ತು ಜಾಕ್ ಕಮಾನು ಗಾಡಿ ಮೇಲೆ ಕೂತು ಜಾತ್ರೆ ಕಡೆಗೆ ಬರ್ತಾರೆ. ಹಿಲ್ಡಾಳ ಕೆಂಪು ಬಣ್ಣ, ಎತ್ತರ, ಅವಳ ಮೈಕಟ್ಟು, ಅವಳ ಉಡುಗೆ ಇವು ಜನರಿಗೆ ಜಾತ್ರೆಯ ಮಾಯ, ಮಂತ್ರ, ಗರುಡಿ ಮೊದಲಾದ ಆಶ್ಚರ್ಯಗಳ ಹಾಗೆ ಒಂದು ಆಶ್ಚರ್ಯದ ವಸ್ತುವಾಗಿ ಗೋಚರಿಸ್ತಾ ಇರುತ್ತೆ. ಅವರಲ್ಲಿ ಕೆಂಪು ಜನರನ್ನು ನೋಡಿದ್ದ ಗಂಡಸರು ಅನೇಕರಿದ್ರು. ಆದ್ರೆ ಹೆಂಗಸರಿಗೆ ಅವಳು ಮತ್ತು ಜಾಕ್ ನಿಬ್ಬರಿಗಿನ ವ್ಯಕ್ತಿಗಳಾಗಿ ತೋರ್ತಾ ಇದ್ರು. ಜಾತ್ರೆಯಲ್ಲಿ ಒಂದು ಸುತ್ತು ತಿರುಗಿ ಅವನು ದೇವಸ್ಥಾನದ ಮುಂಭಾಗಕ್ಕೆ ಬರೋ ಹೊತ್ತಿಗೆ 12 ಗಂಟೆ ಆಗಿರುತ್ತೆ. ದೇವಸ್ಥಾನದ ಮುಂದಿನ ಬಲಿಗಂಬದ ಸುತ್ತಮುತ್ತ ಇದ್ದ ಜನರನ್ನ 2 ಕಾನ್ಸ್ಟೇಬಲ್ಗಳು ದೂರ ಸರಿಸಿ ಒಂದು ವಿಶಾಲವಾದ ವೃತ್ತದಷ್ಟು ಜಾಗವನ್ನ ಖಾಲಿ ಮಾಡ್ತಾ ಇರ್ತಾರೆ. ದೇವಸ್ಥಾನದ ಎಡಭಾಗದ ಪೌಳಿ ಆಚೆಗೆ ಸುಮಾರು 200ಕ್ಕೂ ಮೀರಿ ಕೋಣಗಳನ್ನ ಕಟ್ಟಿರ್ತಾರೆ. ಕಥೆಯನ್ನ ನಿಲ್ಲಿಸಿರ್ತೀನಿ. ನಮಸ್ಕಾರ.